ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಸಾಫ್ಟ್ ಆದ ಮೈಸೂರು ಪಾಕ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಸಾಮಾನ್ಯವಾಗಿ ಸ್ವೀಟ್ ತಿನ್ನೋರೆಲ್ಲರೂ ಕೂಡ ಮೈಸೂರು ಪಾಕ್ ಅಂದರೆ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಈ ರೀತಿ ಸಾಫ್ಟ್ ಆದ ಮೈಸೂರು ಪಾಕ್ ನಮ್ಮ ಮನೆಯಲ್ಲೇ ನಾವು ನಮಗಿಷ್ಟ ಬಂದಿರುವಂಥ ಎಣ್ಣೆ ತುಪ್ಪನ ಉಪಯೋಗಿಸ್ಕೊಂಡು ಮಾಡ್ತು ಅಂದರೆ ಸ್ವೀಟ್ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಪದಾರ್ಥದಲ್ಲಿ ಆಗುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ. ಇವಾಗ ಮೊದಲು ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಅಳತೆಯಿಂದ ಎಲ್ಲ ಪದಾರ್ಥನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಳ್ಳೋಣ. ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ 1 ಕಪ್ ಆಗೋವಷ್ಟು. ಜಲ್ರಿ ಹಿಡಿದು ತೊಗೊಂಡಿರೋ ಅಂಥದ್ದು 1 ಕಪ್ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಮತ್ತು ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಂದು 1 ಕಪ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ 3/4 ಕಪ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಂದು ರೀಫೈಂಡ್ ಆಯಿಲು. ನೀವು ಯಾವ ಎಣ್ಣೆನಾದರೂ ಹಾಕ್ಕೊಳ್ಳಿ, ಒಟ್ಟಿನಲ್ಲಿ ಅದಕ್ಕೆ ಘಮ ಇರಬಾರ್ದು, ಅಂದರೆ ಫ್ಲೇವರ್ ಇರಬಾರ್ದು ಮತ್ತು ಕಲರ್ ಇರಬಾರ್ದು ಅಂಥ ಎಣ್ಣೆನ ಹಾಕ್ಕೊಳ್ಳಿ. ಅಂದರೆ ರೀಫೈಂಡ್ ಆಯಿಲ್ ಬೆಸ್ಟು. ಇವಾಗ 1 ಕಪ್ ಆಗೋವಷ್ಟು ಕಡಲೆ ಹಿಟ್ಟಿಗೆ 1 ಕಪ್ ತುಪ್ಪ, 3/4 ಕಪ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 2 ಕಪ್ ಆಯಿತು. ಸ್ವಲ್ಪ ಕಡಿಮೆ ಆಗಿ ನಾನಿಲ್ಲಿ ಈ ರೀತಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೇ ಪೂರ್ತಿಯಾಗಿ ಎಣ್ಣೆ ತುಪ್ಪನ ಸೇರಿಸಿದ್ದೀನಿ. ಈ ಮೈಸೂರು ಪಾಕ್ನ ಗ್ಯಾಸ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾ ಎಣ್ಣೆ ತುಪ್ಪ ಹಾಕಿ ತಿರುಗಿಸ್ಕೊತಾರೆ ನೋಡಿ, ಆ ರೀತಿ ಎಲ್ಲ ಏನು ಮಾಡೋದು ಬೇಡ. ಒಟ್ಟಿಗೆ ಹಾಕಿ ನಾವು ಈ ಸಾಫ್ಟ್ ಆದ ಮೈಸೂರು ಪಾಕ್ನ ಈಗೂ ಕೂಡ ಮಾಡ್ಕೋಬೋದು. ಇದು ಮೈಸೂರು ಪಾಕ್ ಮಾಡುವ ಇನ್ನೊಂದು ಸುಲಭ ವಿಧಾನ. ಇವಾಗ ನೋಡಿ, ಗಂಟಿಲ್ಲದೆ ಇರೋ ಹಾಗೆ ಈ ರೀತಿ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇದನ್ನು ಹಾಗೆ ಒಂದು ಸೈಡಲ್ಲಿ ಇಡೋಣ. ಇವಾಗ ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಕಡಲೆ ಹಿಟ್ಟು ಮತ್ತು ತುಪ್ಪ, ಎಣ್ಣೆ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕಿದ್ದೀನಿ. 1/4 ಕಪ್ ಆಗೋವಷ್ಟು ಸಕ್ಕರೆ ಬಂದು 2 ಕಪ್ಗಿಂತ ಸ್ವಲ್ಪ ಕಡಿಮೆ ಆಗಿ ಹಾಕಿದ್ದೀನಿ. ಬೇಕಾದರೆ 2 ಕಪ್ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಒಂದೆಳೆ ಪಾಕನ ರೆಡಿ ಮಾಡ್ಕೋಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಮಧ್ಯ ನಾವು ಚೆಕ್ ಮಾಡ್ಕೋತಾನೆ ಒಂದೆಳೆ ಪಾಕನ ರೆಡಿ ಮಾಡ್ಕೋಬೇಕು. ಪಾಕ ಬಂದು ಗಟ್ಟಿಯಾಗಿ ಮಂದ ಪಾಕ ಬರಬೇಕು. ಕೈಲಿ ಮುಟ್ಟಿ ನೋಡಿದಾಗ ಜಿಗ್ರಾಗಿ ಒಂದೆಳೆ ಪಾಕ ರೆಡಿ ಆಗಬೇಕು. ಇವಾಗ ನೋಡಿ, ನಾನು ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಪಾಕನ ಬೇಯಿಸ್ಕೊಂಡು ಒಂದ್ಸಲ ನಾನು ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಇನ್ನೂ ಕೂಡ ಒಂದು 70% ಆಗುವಷ್ಟು ರೆಡಿಯಾಗಿದೆ ಅಷ್ಟೇ. ಇನ್ನೂ ಕೂಡ ಪಾಕ ಬರಬೇಕು. ಇವಾಗ ನೋಡಿ, ಫೈನಲಿ ಇದು ರೆಡಿಯಾಗಿದೆ ಪಾಕ. ನೋಡಿ, ಇವಾಗ ಒಂದು ಸಲ ನಾನು ಫೈನಲ್ ಆಗಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೆಳೆ ಪಾಕ ರೆಡಿಯಾಗಬೇಕು. ನೋಡಿ, ಜಿಗ್ರಾಗಿ ಪಾಕ ರೆಡಿಯಾಗಬೇಕು. ಇವಾಗ ಇದು ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಇವಾಗ ಇದಕ್ಕೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂಥ ತುಪ್ಪ ಮತ್ತು ಈ ಕಡಲೆ ಹಿಟ್ಟಿನ ಮಿಶ್ರಣನ ಸೇರಿಸೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿನ ಕಡಿಮೆ ಮಾಡ್ಕೋಬೇಕು. ಉರಿನ ಕಡಿಮೆ ಮಾಡಿಕೊಂಡು ಕೈ ಬಿಡದೆ ಇರೋ ಹಾಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾನೆ ಇದನ್ನು ತಿರುಗಿಸ್ಕೋಬೇಕು. ಮೈಸೂರು ಪಾಕ್ ಮಾಡೋದಕ್ಕೆ ಯಾವಾಗಲೂ ನಾವು ಸ್ವಲ್ಪ ತಳ ದಪ್ಪಾಗಿರುವ ಪಾತ್ರೆನ ಉಪಯೋಗಿಸ್ಬೇಕಾಗತ್ತೆ. ಇವಾಗ ನೋಡಿ, ಈ ರೀತಿ ನಾನು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟೆಪ್ ಆನ್ ಸ್ಟೆಪ್ಪು ತೋರಿಸ್ತೀನಿ. ಮಧ್ಯ ತುಪ್ಪ ಹಾಕೋದು, ಎಣ್ಣೆ ಹಾಕೋದು ಅದು ಯಾವುದೂ ಕೂಡ ಮಾಡ್ತಾಯಿಲ್ಲ. ಯಾಕೆಂದರೆ ಟೋಟಲ್ ಆಗಿ ಒಂದೇ ಸಲ ನಾನು 1/4 ಕಪ್ ಆಗುವಷ್ಟು ತುಪ್ಪ ಎಣ್ಣೆನ ಹಾಕಿ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ತುಪ್ಪ ಎಣ್ಣೆ ಎಲ್ಲ ಏನು ಸೇರಿಸ್ತಾ ಇಲ್ಲ. ಸಾಫ್ಟ್ ಆದ ಮೈಸೂರು ಪಾಕ್ನ ಈಗೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಫೈನಲಿ ಇದು ಒಂದು 70% ಆಗೋವಷ್ಟು ರೆಡಿ ಆಯಿತು. ಇನ್ನೂ ಕೂಡ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರೋಣ, ಉರಿನ ಕಡಿಮೆ ಮಾಡಿಕೊಂಡು. ಇವಾಗ ನೋಡ್ತಾ ಇರ್ಬೋದು, ಫೈನಲಿ ರೆಡಿ ಆಯಿತು. ಇಷ್ಟೇ ಇದು ನೋಡಿ, ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಮಂದ ಆಗಬೇಕು. ಮಿಕ್ಸ್ ಮಾಡ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಮಂದ ಆಗಿದೆ. ಮತ್ತು ಎಡ್ಜಸ್ಸಲ್ಲೆಲ್ಲ ಸ್ವಲ್ಪನೇ ನಾವು ಹಾಕಿರುವಂಥ ತುಪ್ಪ ಎಣ್ಣೆ ಕಾಣಿಸುತ್ತೆ. ನೋಡಿದ್ರಲ್ಲ, ಈ ರೀತಿ ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಇಮ್ಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸೋಣ. ಇನ್ನೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗ್ಯಾಸ್ ಮೇಲೆ ಇಟ್ಟು. ಅಂದರೆ ಈ ಗುಳ್ಳೆ ಮೈಸೂರು ಪಾಕ್ ಬರುತ್ತೆ ನೋಡಿ, ಆ ರೀತಿ ರೆಡಿಯಾಗುತ್ತೆ. ಸಾಫ್ಟ್ ಆದ ಮೈಸೂರು ಪಾಕ್ ಬೇಕಂದರೆ ಇಷ್ಟೇ ಸಾಕು. ಗ್ಯಾಸ್ ಆಫ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಾವು ಯಾವುದಾದ್ರೂ ಒಂದು ಟ್ರೇ ಅಥವಾ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿರಬೇಕು ಮೊದಲೇ. ಅದಕ್ಕೆ ನಾವು ಬೇಗನೆ ಇದನ್ನು ಸೇರಿಸಬೇಕು. ನಾನು ಕೂಡ ಒಂದು ಚಿಕ್ಕದು ಟ್ರೇಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡಿದ್ದೆ. ಇವಾಗ ರೆಡಿಯಾದಂಥ ಮೈಸೂರು ಪಾಕ್ನ ಪೂರ್ತಿಯಾಗಿ ಸೇರಿಸಿದ್ದೀನಿ ನೋಡಿ, ಇಷ್ಟೇ ಇದು. ಇವಾಗ ಇದನ್ನು ನಾವು ಕಂಪ್ಲೀಟಾಗಿ 2 ಅವರ್ ಆದರೂ ಬಿಡೋಣ ತಣ್ಣಗಾಗೋದಕ್ಕೆ. ಇವಾಗ ನೋಡಿ, ನಾನು ಕೂಡ 1-2 ಅವರ್ ಬಿಟ್ಟಿದ್ದೆ. ಮೈಸೂರು ಪಾಕು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂದರೆ 3-4 ಅವರ್ ಆದರೂ ಬಿಡಬೇಕು. ನಾನಿಲ್ಲಿ 1-2 ಅವರ್ ಬಿಟ್ಟಿದ್ದೆ. ಸ್ವಲ್ಪ ಬೇಗನೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಚಾಕುವಿನಿಂದ ಎಡ್ಜಸ್ಸಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇನ್ನೂ ಮೈಸೂರು ಪಾಕು ಟೈಟ್ ಆಯಿತು, ಬರ್ತಾ ಇಲ್ಲ ಅಂದರೆ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಪಾತ್ರೆನ ಉಲ್ಟಾ ಮಾಡ್ಕೊಳ್ಳಿ. ನೀಟಾಗಿ ಮೈಸೂರು ಪಾಕು ಓಪನ್ ಆಗುತ್ತೆ. ಇವಾಗ ನೋಡಿ, ನಾನು ಕೂಡ ಮೈಸೂರು ಪಾಕ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೇ ಇದು, ತುಂಬ ಚೆನ್ನಾಗಿ ಮೈಸೂರು ಪಾಕ್ ಬಂದಿದೆ. ನಾನಿಲ್ಲಿ ಪಾತ್ರೆ ತಳಕ್ಕೆ ಸ್ವಲ್ಪ ಬಟರ್ ಪೇಪರ್ನ ಕಟ್ ಮಾಡಿ ಹಾಕಿದ್ದೆ.
ಹಾಕಲೇಬೇಕನ್ನೋದಿಲ್ಲ, ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ. ಇವಾಗ ಬಟರ್ ಪೇಪರ್ನ ತೆಗೆದು ಮೈಸೂರು ಪಾಕನ್ನ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಬೇಕಾದ್ರೇ ಗೊತ್ತಾಗ್ತಾ ಇದೆ ಅದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಸಮಯ, ಕಡಿಮೆ ಪದಾರ್ಥದಲ್ಲಿ ಹಾಕುವಂಥ ಒಂದು ಸ್ವೀಟ್ ಇದು. ಯಾರು ಬೇಕಾದರೂ ಮಾಡ್ಬೋದು. ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸುಲಭವಾದ ವಿಧಾನದಲ್ಲೂ ಕೂಡ ತೋರಿಸಿದ್ದೀನಿ. ನೋಡಿ, ಒಂದು ಪೀಸ್ನ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಮುರುಳಾಗಿ ಎಷ್ಟು ಸಾಫ್ಟಾಗಿ ಮೈಸೂರು ಪಾಕ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮನೆಯಲ್ಲೇ ನಾವು ನಮ್ಗೆ ಇಷ್ಟ ಬಂದಿರುವಂಥ ಎಣ್ಣೆ ತುಪ್ಪನ ಉಪಯೋಗಿಸ್ಕೊಂಡು ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡಿದಾಗ ಅಥವಾ ಹಬ್ಬಗಳಿಗೆ ನೋಡಿ ಈ ರೀತಿ ನಾವು ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಇದೇ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ಸುಲಭವಾದ ವಿಧಾನದಲ್ಲಿ ತೋರಿಸಿದ್ದೀನಿ. ಒಂದೇ ಸಲ ಎಣ್ಣೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ತೋರಿಸಿದ್ದೀನಿ. ಮಧ್ಯ ಎಣ್ಣೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡೋ ತಲೆನೋವಿಲ್ಲ. ನೋಡಿ, ಸಾಫ್ಟ್ ಆದ ಮೈಸೂರು ಪಾಕ್ ಮಾಡುವ ಇನ್ನೊಂದು ಸುಲಭ ವಿಧಾನ ಅಂದರೆ ಇದೆ. ಇದಕ್ಕಿಂತ ಸುಲಭವಾದ ವಿಧಾನ ಇನ್ನೊಂದಿಲ್ಲ. ಖಂಡಿತ ಟ್ರೈ ಮಾಡಿ. ನೋಡಿ, ಇಷ್ಟೇ, ಇದು ಫೈನಲಿ ರೆಡಿ ಆಯಿತು ಸಾಫ್ಟ್ ಆದ ಮೈಸೂರು ಪಾಕ್. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟಲ್ಲಿ ಸುಮಾರಾಗಿ 2 kg ಆಗುವಷ್ಟು ಮೈಸೂರು ಪಾಕ್ನ ರೆಡಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ನೆಕ್ಸ್ಟ್ ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.